ಆರೋಗ್ಯವನ್ನು ನಿರ್ಧಾರ ಮಾಡುವುದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಇತ್ತೀಚಿನ ದಿನದಲ್ಲಿ ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳು ನಡೀತಿರೋದೆಲ್ಲ ಮುಖ್ಯವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ನಡೀತಾ ಇದೆ. ಮಣ್ಣಿನ ಮಡಿಕೆಲೆ ಏನಕ್ಕೆ ಅಂತ ಅಂದರೆ ಬಹಳ ಮುಖ್ಯವಾಗಿ ನಾವು ಗಾಳಿಯಲ್ಲಿರುವಂಥ ಮೈಕ್ರೋಬು ಮತ್ತು ಮೊಸರು ಇದೆಲ್ಲ ಆದಾಗ ಜಾಸ್ತಿ ಒಂದು ಪ್ರೋಬಯಾಟಿಕ್ ಅಂತ ನಾವೇನು ಹೇಳ್ತೀವಿ, ಅತ್ಯಂತ ಉತ್ಕೃಷ್ಟ ರೀತಿಯ ಪ್ರೋಬಯಾಟಿಕ್ ಆಗುತ್ತೆ. ಈ ಮಣ್ಣಿನ ಮಡಕೆಯಲ್ಲಿ ಮುಖ್ಯವಾಗಿ ಜಿಂಕ್, ಮೆಗ್ನೀಷಿಯಮ್, ಐರನ್ ಈ ಥರದ ಕೆಲವೊಂದು ಖನಿಜಾಂಶಗಳ ಕಂಟೆಂಟು ಇರುತ್ತೆ. ಅದು ನೆನೆಸಿಟ್ಟು ಹಾಗೆ ಬಿಟ್ಟಾಗ ಅದು ಆಹಾರದಲ್ಲಿ ಸೇರ್ಕೊಳ್ಳುತ್ತೆ. ಮಣ್ಣಿನ ಮಡಕೆಯಲ್ಲಿ ಇಟ್ಟಂತಹ ಆಹಾರ ತುಂಬಾನೇ ಚೆನ್ನಾಗಿರುತ್ತೆ, ಉತ್ಕೃಷ್ಟವಾಗಿರುತ್ತೆ, ಹಾಳಾಗೋದಿಲ್ಲ ಬೇಗ. ಪ್ರಮುಖವಾಗಿ ಈ ಆಹಾರವನ್ನು ಈಗೆಲ್ಲ ಸೇವನೆ ಮಾಡ್ತಾ ಇದ್ದಾರೆ. ಈಗ ಕೋಟ್ಯಾಧೀಶ್ವರು ಇದೇ ಆಹಾರ ಸೇವನೆ ಮಾಡೋದು. ಮೊದಲೆಲ್ಲ ಬಡ ರೈತರು, ಗ್ರಾಮೀಣ ಪ್ರದೇಶದವರು, ಆಹಾರದ ಎಕ್ಸ್ಪರ್ಟ್ಸ್ ಇದನ್ನ ಹೇಳ್ತಾ ಇರೋದು, ಇದನ್ನ ತಿನ್ನಿ, ಇದು ಬೆಳಗಿನ ಹೊತ್ತು ನೀವು ಬೇರೆ ಯಾವುದು ಬೇಡ, ಈಗ ಓಟ್ಸ್ ಹಾಕೊಂಡು ಡೇಟ್ಸ್ ಹಾಕೊಂಡು ಇದೆಲ್ಲ ತಿನ್ನಿ ಅಂತಾರಲ್ಲ, ಎಲ್ಲದಕ್ಕಿಂತ ನಿಮ್ಮ ಕರುಳಿಗೆ ಮತ್ತೆ ನಿಮ್ಮ ದೇಹಕ್ಕೆ ಪೂರಕವಾಗಿರುವಂತ ಆಹಾರ. ಈಗಲೂ ನೋಡಿ, ಮಡಕೆಯಲ್ಲಿಟ್ಟಂತ ನೀರಿದೆಯಲ್ಲ, ಬಿಸಿಲು ಹೊರಗಡೆ ಎಷ್ಟೇ ಇರಲಿ ತಂಪು ಇರುತ್ತೆ, ಅದು ಕೂಲಾಗಿ ಕೋಲ್ಡ್ ಅಂತ ಅನ್ಸುತ್ತೆ. ಹಾಗಾಗಿ ಆಹಾರ ಫ್ರಿಜ್ಜಲ್ಲಿ ಇಟ್ಟಂಗಿರುತ್ತೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಹಿಂದಿನಿಂದಲೂ ಕೂಡ ಮಡಕೆಯಲ್ಲಿ ಆಹಾರವನ್ನು ನಮ್ಮ ಜನ ಬೇಯಿಸ್ತಾ ಇದ್ರು, ಇಡ್ತಾ ಇದ್ರು, ಬಳಸ್ತಾ ಇದ್ರು. ಸೊ ಅದು ಮತ್ತೆ ಹೊಸ ಟ್ರೆಂಡ್ ಆಗ್ತಾ ಇದೆ. ಸೊ ಮಡಕೆಯಲ್ಲಿ ತಯಾರಿಸುವಂಥ ಆಹಾರ ಅದು ತುಂಬ ರುಚಿಕರವಾಗಿರುತ್ತೆ. ಮಡಕೆಯಲ್ಲಿ ಇಡುವಂಥ ಆಹಾರ ಮರುದಿನ ಬಳಕೆ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಅನೇಕ ಮಂದಿ ಹೇಳ್ತಾರೆ. ಹಾಗಾಗಿ ಇತ್ತೀಚೆಗೆ ಮತ್ತೆ ಅದೊಂದು ಹೊಸ ಟ್ರೆಂಡ್ ಆಗ್ತಾ ಇದೆ. ಇತಿಹಾಸ ಮರುಕಳಿಸುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ತಾ ಇದೆ. ಆದರೆ ಇದರ ಹಿಂದೆ ಏನೋ ಒಂದು ಇರಬೇಕಲ್ವಾ, ಏನೋ ಒಂದು ವಿಜ್ಞಾನ ಇದರ ಹಿಂದೆ ಇರಬೇಕಲ್ವಾ, ಅದು ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಒಳನೋಟವನ್ನು, ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ಪ್ರೊಫೆಸರ್ ಎಸ್ ಸುತ್ತೂರು ಮಾಲಿನಿಯವರು ನಮ್ಮ ಜೊತೆ ಇದ್ದಾರೆ. ಬಂದೇ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮೇಡಮ್. ಸೊ ಭಾಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಸುತ್ತೆ ಇವತ್ತಿನ ಟಾಪಿಕ್. ನಾನು ಒಂದಷ್ಟು ಕಡೆ ನೋಡಿದ್ದೀನಿ, ಇವನ್ ಬೆಂಗಳೂರಲ್ಲೂ ಕೂಡ ಇದ್ದಾರೆ. ಮತ್ತೆ ಮಡಕೆಯನ್ನು ಕುಡಿಕೆಗಳನ್ನು ಜನ ತಗೊಂಡು ಮನೆಗೆ ಹೋಗ್ತಾರೆ, ಮಡಕೆಯಲ್ಲಿ ಆಹಾರನ ಇಡ್ತಾರೆ, ಸೇವಿಸ್ತಾರೆ. ಇದು ಬಹಳ ಒಳ್ಳೆಯದು, ಭಾಳ ಟೇಸ್ಟ್ ಇರುತ್ತೆ ಅಂತಲೂ ಹೇಳ್ತಾರೆ. ಏನು ಇದರ ಹಿಂದೆ ವಿಜ್ಞಾನ ಅಂತ? ಈಗ ನೋಡಿ ಸರ್, ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಮಡಕೆಯಲ್ಲಿ ಆಹಾರವನ್ನು ಇಡ್ತಾಯಿದ್ರು, ಅದರಲ್ಲಿ ಅಡುಗೆನೂ ಮಾಡ್ತಾಯಿದ್ರು. ನಂತರ ಏನಾಯಿತು, ಅದು ಬಹಳ ಕಷ್ಟ, ಅದರಲ್ಲಿ ಮಾಡಿ ಅದರಲ್ಲಿ ಅಡುಗೆ ಮಾಡೋದು, ಬಳಸೋದು ಒಡೆದೋಗುತ್ತೆ. ಹೌದು ಹೌದು, ಬಹಳ ಒಂದು ನಾಜೂಕಾಗಿ ಅದನ್ನು ತೊಳಿಬೇಕು, ಬಳಕೆ ಮಾಡಬೇಕು. ನಂತರ ಅದನ್ನು ಇದು ಸಿಲ್ವರ್ ಪಾತ್ರೆ ಅಂತ ಬರ್ತಾಯಿತ್ತು, ಅಲ್ಯೂಮಿನಿಯಂ ಅಂತ ಅಂತೀವಲ್ಲ, ಅದು ಬಂತು. ಕಾಮನ್ ಮ್ಯಾನಲ್ಲಿ ಸಿಲ್ವರ್ ಅಂತಾರೆ, ಅದು ಅಲ್ಯೂಮಿನಿಯಂ ಪಾತ್ರೆಗಳು. ನಂತರ ಸ್ಟೀಲ್ ಅದನ್ನು ರಿಪ್ಲೇಸ್ ಮಾಡ್ತು. ಈ ಥರ ಅದು ಮಡಕೆ ಒಂದು ಎವಲ್ಯೂಷನ್ ಅಂತಲೇ ಅನ್ಬೋದು. ಆದರೆ ಹಿಂದಿನವರಿಗೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತು. ಅವರಿಗೆ ಒಳಗಡೆ, ದೇಹದ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದು ಗೊತ್ತಿಲ್ಲದೆ ಹೋದರೂ ಅದರ ಅನುಭವದ ಆಧಾರದ ಮೇಲೆ ಒಳ್ಳೆಯದಾಗುತ್ತೆ ಇದರಿಂದ ಅನ್ನೋದು ಅವರಿಗೆ ಅರಿವಿತ್ತು. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಜಗತ್ತಿನಾದ್ಯಂತ ಬಹಳಷ್ಟು ಸಂಶೋಧನೆಗಳು ನಡೀತಿರೋದೆಲ್ಲ ಮುಖ್ಯವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳ ಮೇಲೆ ನಡೀತಾ ಇದೆ. ಬಹಳಷ್ಟು ಎಲ್ಲ ದೊಡ್ಡ ದೊಡ್ಡ ಹಾರ್ವರ್ಡ್ ಇನ್ಸ್ಟಿಟ್ಯೂಟ್ಗಳಾಗ್ಬೋದು, ಎಲ್ಲ ಕಡೆನೂ ನಾವು ನೋಡೋ ಅಂಥದ್ದು, NCBI, ಬೇಕಾದಷ್ಟು ಕಡೆ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ತುಂಬ ಮುಖ್ಯವಾಗಿ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನ ನೋಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುವುದು ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ಅದು ದೈಹಿಕ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು. ಇದು ಇತ್ತೀಚಿನ ಸಂಶೋಧನೆಯಿಂದ ನಮಗೆ ಗೊತ್ತಾಗಿರುವಂಥ ವಿಚಾರ. ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶಗಳಿದೆ ಅಷ್ಟೇ ಬ್ಯಾಕ್ಟೀರಿಯಾಗಳು ಇದೆ, ವೈರಾಣುಗಳು, ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಾಣುಗಳು ಅನ್ಬೋದು. ಅದು ಗಟ್ ಮೈಕ್ರೋಬಯೋಮ್ ಅಂತೀವಿ, ಕರುಳಿನಲ್ಲಿರೋದು. ದೇಹದ ಒಳಗಡೆ ಬೇಕಾದಷ್ಟು ಈ ಥರ ಸೂಕ್ಷ್ಮಾಣು ಜೀವಿಗಳಿದೆ. ಅದರಲ್ಲಿ ಪರೋಪಕಾರಿನೂ ಇದೆ, ಅಂದರೆ ನಮಗೆ ಉಪಕಾರ ಮಾಡೋಂಥದ್ದು ಇದೆ, ನಮಗೆ ಕೆಟ್ಟದ್ದು ಮಾಡೋ ಅಂಥದ್ದು ಇದೆ. ಎರಡೂ ಇದ್ದೇ ಇರುತ್ತೆ, ಎಲ್ಲರಲ್ಲೂ ಇರುತ್ತೆ. ಎಲ್ಲಿಯವರೆಗೆ ಒಳ್ಳೆಯದನ್ನು, ಅನುಕೂಲಕರವಾದ ಈ ಸೂಕ್ಷ್ಮಾಣು ಜೀವಿಗಳಿರುತ್ತೆ, ಅಲ್ಲಿಯವರೆಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಯಾವಾಗ ಈ ಅನಾನುಕೂಲ ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತಾ ಬರುತ್ತೆ, ಆವಾಗ ನಮಗೆ ಕಾಯಿಲೆಗಳು ಬರುತ್ತೆ. ಅದು ದೈಹಿಕ ಆಗ್ಬೋದು, ಮಾನಸಿಕ, ಈಗ ಮೂಡ್ಗೂ ಸಹ ಈ ಗಟ್ ಮೈಕ್ರೋಬ್ಗಳು ಕಾರಣ. ಆಂಗ್ಸೈಟಿ ಆಗುತ್ತೆ
ಅದಕ್ಕೂ ಕಾರಣ ಅಂತ ವಿಜ್ಞಾನಿಗಳು ಭಾಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ನಮ್ಮ ಹಿರಿಯರಿಗೆ ಈ ಗಟ್ ಮೈಕ್ರೋಬಯೋಮ್ ಬಗ್ಗೆ ಗೊತ್ತಿತ್ತೋ ಇಲ್ವೋ, ಆದರೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಕರುಳನ್ನು ತುಂಬ ಚೆನ್ನಾಗಿ ಇಟ್ಕೋಬಹುದು. ಯಾವುದೇ ರೀತಿಯ ಅಜೀರ್ಣ ಆಗದೆ, ಗ್ಯಾಸ್ಟ್ರೈಟಿಸ್ ಆಗದೆ ಇದ್ದ ಹಾಗೆ ತುಂಬ ನಾವು ಆರೋಗ್ಯಕರವಾಗಿ ಇರೋದಕ್ಕೆ ಕೆಲವೊಂದು ಆಹಾರಗಳನ್ನು ನಾವು ತಿನ್ನಬೇಕು ಅಂತ ಗೊತ್ತಿತ್ತು. ಅದರಲ್ಲಿ ದಿ ಬೆಸ್ಟ್ ಅಂತ ಇಡೀ ಜಗತ್ತಿನಲ್ಲಿ ಈಗ ನೀವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ನೀವು ಹೋಗಿ ಅಥವಾ ರಿಸರ್ಚರ್ಸ್ಗಳು ಅವರೆಲ್ಲ ಯಾವುದನ್ನು ಹೇಳ್ತಾರೆ ಅಂತಂದರೆ ಪ್ರೋಬಯಾಟಿಕ್ಸ್ ಅಂತಾರೆ. ನೀವು ಹೆಚ್ಚು ಪ್ರೋಬಯಾಟಿಕ್ಸ್ಗಳನ್ನು ತಗೋಬೇಕು. ಪ್ರೋಬಯಾಟಿಕ್ಸ್ಗಳನ್ನು ತಗೊಂಡಾಗ ನಿಮ್ಮ ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ಸು, ಆಮೇಲೆ ಬೈಫಿಡೋ ಬ್ಯಾಕ್ಟೀರಿಯಾ ಆಗ್ಬಿದು, ಈ ಥರದ ಬ್ಯಾಕ್ಟೀರಿಯಾ ಸುಮಾರಿದೆ ಇನ್ನೂ. ಇವೆಲ್ಲ ಏನು ಅಂತಂದರೆ ಅನುಕೂಲ ನಮಗೆ ದೇಹಕ್ಕೆ ಉಂಟು ಮಾಡುವಂಥದ್ದು. ಏಕೆಂದರೆ ಅವೇನು ಮಾಡುತ್ತೆ ಅಂದರೆ ನಾವು ಸೇವಿಸುವ ಆಹಾರ ಇದೆಯಲ್ಲ ಅದನ್ನು ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಆಗಿ ಪರಿವರ್ತನೆ ಮಾಡುತ್ತೆ. ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡಲ್ಲಿ ಪ್ರೊಪಿನೇಟ್, ಅಸಿಟೇಟ್, ಬ್ಯೂಟರೇಟ್ ಅಂತ 3. ಈ ಬ್ಯೂಟರೇಟ್ ಏನು ಮಾಡುತ್ತೆ, ಅದು ನಮ್ಮ ಕರುಳಿನಲ್ಲಿರುವ ಕೊಲಾನ್ ಸೆಲ್ ಅಂತ ಇದೆಯಲ್ಲ ಆ ಜೀವಕೋಶಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳುತ್ತೆ, ಅಲ್ಲಿ ಉರಿಯೂತ ಆಗದಿದ್ದ ಹಾಗೆ ಅದನ್ನು ನೋಡ್ಕೊಳ್ಳುತ್ತೆ, ಮತ್ತು ಅದನ್ನು ರಿಪ್ಲೇಸ್ ಮಾಡೋ ಅಂಥದ್ದು ಎಲ್ಲ ತುಂಬ ಚೆನ್ನಾಗಿ ನಮ್ಮ ಗಟ್ಟು ಚೆನ್ನಾಗಿರಬೇಕು ಅಂದರೆ ಬ್ಯೂಟರೇಟ್ ಬೇಕು. ಬ್ಯೂಟರೇಟ್ ಎಲ್ಲಿಂದ ಬರುತ್ತೆ ಅಂದರೆ ಈ ಗಟ್ ಮೈಕ್ರೋಬಯೋಮಿಂದ ಬರುತ್ತೆ. ಗಟ್ ಮೈಕ್ರೋಬಯೋಮ್ಗೆ ಎಲ್ಲಿಂದ ಅಂತಂದರೆ ನಾವು ಸೇವಿಸುವ ಆಹಾರವನ್ನು ಬಳಸಿಕೊಂಡು ಅದು ಮಾಡೋದು. ಜೊತೆಯಲ್ಲಿ ಅದು ಸೆರೋಟೋನಿನ್ನನ್ನು ಬಿಡುಗಡೆ ಮಾಡುತ್ತೆ. ಥೈರೋಸಿನ್, ಟ್ರಿಪ್ಟೋಫ್ಯಾನ್ನ ಬಳಕೆ ಮಾಡಿಕೊಂಡು ಸೆರೋಟೋನಿನ್ ಅಥವಾ ಮೂಡ್ ಸ್ಟೆಬಿಲೈಸರ್ ಹಾರ್ಮೋನನ್ನು 80% ಆಫ್ ದ ಸೆರೋಟೋನಿನ್ ನಮ್ಮ ದೇಹದಲ್ಲಿರೋದು ಗಟ್ ಮೈಕ್ರೋಬಯೋಮಿಂದನೇ ಬಿಡುಗಡೆಯಾಗಿರೋದು. ಇನ್ನು ಮಿಕ್ಕ 20% ನಮ್ಮ ಮೆದುಳಿನಿಂದ ಬಿಡುಗಡೆಯಾಗಿರುವಂಥದ್ದು. ಇದರ ಬಗ್ಗೆ ಅವರಿಗೆ ಗೊತ್ತಿತ್ತೋ ಇಲ್ವೋ, ಆದರೆ ಒಳ್ಳೆಯದಾಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಈ ಪ್ರೋಬಯಾಟಿಕ್ ಒಂಥರ ಆಹಾರ ಯಾವುದು ಅನ್ನೋದಾದರೆ ಬಹಳ ಮುಖ್ಯವಾಗಿ ಹಿಂದಿನ ದಿನ ಉಳಿದಿರುವಂತಹ ತಂಗಳನ್ನಕ್ಕೆ ಒಂದು ಮಣ್ಣಿನ ಮಡಕೆಯಲ್ಲಿ, ಮುಖ್ಯವಾಗಿ ಮಣ್ಣಿನ ಮಡಕೆಯಲ್ಲಿ ಅದನ್ನು ಹಾಕಿ ಅದಕ್ಕೆ ಮೊಸರು ಮತ್ತು ನೀರು ಹಾಕಿ ಅದನ್ನು ಹಾಗೆ ಬಿಡೋರು. ಮಾರನೇ ದಿನ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು ಈ ಥರದನ್ನೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಕಿವಿಚಿ ಆದರೂ ತಿನ್ಬೋದು, ಹಾಗೇನಾದರೂ ತಿಂತಾಯಿದ್ರು. ಇದೆಲ್ಲ ನಮಗೆ ಸ್ವಲ್ಪ ರುಚಿ ಬೇಕು ಅಂದಾಗ ಮಾಡೋ ಅಂಥದ್ದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನೇ ಜನ ಊಟ ಮಾಡಿಕೊಂಡು ಗದ್ದೆ ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಹಿಂದಿನ ದಿನ ರಾಗಿ ಆಗ್ಬೋದು, ಅನ್ನ ಆಗ್ಬೋದು, ಅದನ್ನು ಮಡಿಕೆಯಲ್ಲೇ ಇರೋದಲ್ಲ ನೀರು ಹಾಕಿ ಇಟ್ಟಿರೋರು. ಮಾರನೇ ದಿನ ಅದಕ್ಕೆ ಉಪ್ಪೆಲ್ಲ ಹಾಕಿ ಒಂದು ಸ್ವಲ್ಪ ಮೆಣಸಿನಕಾಯಿ ಇದೆಲ್ಲ ಹಾಕಿ ಅದನ್ನೇ ಎಲ್ಲರಿಗೂ ಬಡಿಸೋರು, ಅದನ್ನು ತಿನ್ಕೊಂಡು ಅವ್ರು ಹೋಗೋವಂಥದ್ದು. ಮಧ್ಯಾಹ್ನದ ಹೊತ್ತು ಇವರು ಅಡುಗೆ ಮಾಡ್ಕೊಂಡು ತಗೊಂಡು ಹೋಗೋವಂಥದ್ದು. ಒಳ್ಳೆಯ ಆಹಾರ ಕರುಳಿಗೆ ನಾನು ಹೇಳಿದೆ, ನಮ್ಮ ಅದು ಪ್ರೋಬಯಾಟಿಕ್ಕು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ವು, ಕರುಳನ್ನು ಆರೋಗ್ಯಕರವಾಗಿಡ್ತಾಯಿದ್ವು. ಅದರ ಜೊತೆಗೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನೆಲ್ಲ ಬಿಡುಗಡೆ ಮಾಡ್ತಾಯಿದ್ವು. ಇದರ ಜೊತೆಗೆ ಕೆಲವೊಂದು ವೈಟಮಿನ್ಗಳನ್ನು ಅದು ಉತ್ಪಾದನೆ ಮಾಡ್ತಿತ್ತು. ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಸಹ ಬಿಡುಗಡೆ ಮಾಡ್ತಾಯಿತ್ತು. ಹೀಗಾಗಿ ನಮ್ಮ ಕರುಳಿನ ಆರೋಗ್ಯ ಅದ್ಭುತವಾಗಿತ್ತು. ಈಗ ಪುನಃ ಇದೇ ಬರ್ತಾ ಇದೆ ಟ್ರೆಂಡ್. ಏನಂತಂದರೆ ಇದನ್ನು ನೀವು ನಿಮ್ಮ ಕರುಳಿನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ 1 ವಾರ ಈ ಥರದ ಆಹಾರ ಸೇವನೆ ಮಾಡಿ ಅದು ಸರಿಯಾಗುತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಇದ್ದಾಗ ಮೆಣಸಿನಕಾಯಿ ಹಾಕೋದು ಬೇಡ, ಅದು ಹಾಕದೆ ಇಂಗು ಈ ಥರದನ್ನು ಹಾಕಿ ಸ್ವಲ್ಪ ಸೂದಿಂಗ್ ಇರೋ ಅಂಥದನ್ನು ಹಾಕಿ ನಾವು ಅದನ್ನು ಊಟ ಮಾಡಿದಾಗ ನಮ್ಮ ಕರುಳಿನಲ್ಲಿ ಏನು ತೊಂದರೆಗಳಾಗಿರುತ್ತೆ ಎಲ್ಲ ರೀಸೆಟ್ ಆಗುತ್ತೆ. ಇದು ಮೊದಲನೇದು. ಮಣ್ಣಿನ ಮಡಿಕೆಲೆ ಏನಕ್ಕೆ ಅಂತ ಅಂದರೆ ಬಹಳ ಮುಖ್ಯವಾಗಿ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ರಂಧ್ರಗಳಿರೋದ್ರಿಂದ ಏರಿಯೇಷನ್ ಇರುತ್ತೆ, ಗಾಳಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಮತ್ತು ನಾವು ಗಾಳಿಯಲ್ಲಿರುವಂಥ ಮೈಕ್ರೋಬು ಮತ್ತು ಮೊಸರು ಇದೆಲ್ಲ ಆದಾಗ ಜಾಸ್ತಿ ಅದು ಒಂದು ಪ್ರೋಬಯಾಟಿಕ್ ಅಂತ ನಾವೇನು ಹೇಳ್ತೀವಿ, ಒಂದು ಅತ್ಯಂತ ಉತ್ಕೃಷ್ಟ ರೀತಿಯ ಪ್ರೋಬಯಾಟಿಕ್ ಆಗುತ್ತೆ. ಅದರ ಜೊತೆಯಲ್ಲಿ ಮಣ್ಣಿನಲ್ಲಿ, ಈ ಮಣ್ಣಿನ ಮಡಕೆಯಲ್ಲಿ ಮುಖ್ಯವಾಗಿ ಜಿಂಕು, ಮೆಗ್ನೀಷಿಯಮ್ಮು, ಐರನ್ನು ಈ ಥರದ ಕೆಲವೊಂದು ಖನಿಜಾಂಶಗಳ ಕಂಟೆಂಟು ಇರುತ್ತೆ. ಅದು ನೆನೆಸಿಟ್ಟು ಹಾಗೆ ಬಿಟ್ಟಾಗ ಅದು ಆ ಆಹಾರದಲ್ಲಿ ಸೇರ್ಕೊಂಡಾಗ ಇಲ್ಲಿ ನೋಡಿ ಎಲ್ಲ ಪೋಷಕಾಂಶಗಳು ಈ ಪ್ರೊಬಯೋಟಿಕ್ಕು ಆಯಿತು ಒಂದು, ಆಮೇಲೆ ಎಕ್ಸ್ಚೇಂಜ್ ಗಾಳಿದು ಆಗ್ತಾಯಿತ್ತು, ಆಹಾರ ತುಂಬ ಚೆನ್ನಾಗಿತ್ತು, ಹಾಳಾಗ್ತಾ ಇರಲಿಲ್ಲ. ಇದರ ಜೊತೆಯಲ್ಲಿ ಅದರಲ್ಲಿರುವಂತಹ ಕೆಲವೊಂದು ಪೋಷಕಾಂಶಗಳು ಆಹಾರದ ಜೊತೆ ಸೇರ್ಕೊಳ್ತಾ ಇತ್ತು ಮತ್ತು ಯಾವುದೇ ರೀತಿಯ ರಿಯಾಕ್ಷನ್ ಆಗ್ತಾ ಇರಲಿಲ್ಲ. ಮಣ್ಣಿನ ಮಡಿಕೆ ಆಗಿರೋದ್ರಿಂದ ಯಾವುದೇ ರೀತಿಯ ರಿಯಾಕ್ಷನ್ಗಳು ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಮಣ್ಣಿನಲ್ಲಿ ಇಟ್ಟಂತಹ, ಮಣ್ಣಿನ ಮಡಕೆಯಲ್ಲಿ ಇಟ್ಟಂತಹ ಆಹಾರ ತುಂಬಾ ಚೆನ್ನಾಗಿರುತ್ತೆ, ಉತ್ಕೃಷ್ಟವಾಗಿರುತ್ತೆ, ಹಾಳಾಗೋದಿಲ್ಲ ಬೇಗ. ಅದಕ್ಕೆಂದ್ರೆ ಓಪನ್ ಇರುತ್ತೆ, ಗಾಳಿ ಅದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಅದರಿಂದ ಯಾವುದೇ ರೀತಿ ಆಹಾರ
ಹಾಳಾಗದಿದ್ದ ಹಾಗೆ ತಡೆಗಟ್ಟುವಂತಹ ಶಕ್ತಿ ಈ ಮಣ್ಣಿನ ಪಾತ್ರೆಗಳಿಗಿತ್ತು. ಅದಕ್ಕೋಸ್ಕರ ಹಿಂದಿನವರು ಆ ಮಣ್ಣಿನ ಪಾತ್ರೆಗಳನ್ನು ಬಳಕೆ ಮಾಡ್ತಾಯಿದ್ರು. ಮತ್ತು ಪ್ರಮುಖವಾಗಿ ಈ ಆಹಾರವನ್ನು ಈಗೆಲ್ಲ ಸೇವನೆ ಮಾಡ್ತಾ ಇದ್ದಾರೆ. ಈಗ ಕೋಟ್ಯಾಧೀಶ್ವರು ಇದೇ ಆಹಾರ ಸೇವನೆ ಮಾಡೋದು. ಮೊದಲೆಲ್ಲ ಬಡ ರೈತರು, ಗ್ರಾಮೀಣ ಪ್ರದೇಶದವರು ಉಳಿದಿರುವ ಅನ್ನಕ್ಕೆ ಇದು ಮಾಡ್ಕೊಂಡು ತಿಂತಿದ್ರು. ಈಗ ನಿಮ್ಮ ಗಟ್ಟಿ ಚೆನ್ನಾಗಿರ್ಬೇಕು ಅಂದರೆ ಹೇಳ್ತಾರೆ, ಆಹಾರದ ಎಕ್ಸ್ಪರ್ಟ್ಸ್ ಇದನ್ನೇ ಹೇಳ್ತಾ ಇರೋದು, ಇದನ್ನು ತಿನ್ನಿ, ಇದು ಬೆಳಗಿನ ಹೊತ್ತು ನೀವು ಬೇರೆ ಯಾವುದು ಬೇಡ, ಈಗ ಓಟ್ಸ್ ಹಾಕ್ಕೊಂಡು ಡೇಟ್ಸ್ ಹಾಕ್ಕೊಂಡು ಇದೆಲ್ಲ ತಿನ್ನಿ ಅಂತಾರಲ್ಲ, ಎಲ್ಲದಕ್ಕಿಂತ ನಿಮ್ಮ ಕರುಳಿಗೆ ಮತ್ತು ನಿಮ್ಮ ದೇಹಕ್ಕೆ ಪೂರಕವಾಗಿರುವಂಥ ಆಹಾರ ಇದು ಅಂತ ಹೇಳ್ತಾರೆ. ಹಾಗಾಗಿ ಇದು ಅತ್ಯಂತ ಸುಲಭವಾಗಿ ಎಲ್ಲರೂ ಸೇವನೆ ಮಾಡೋಂಥದ್ದು. ರಾಗಿನಾರು ಆಗ್ಬೋದು, ಅನ್ನನಾರು ಆಗ್ಬೋದು, ಇದು ಯಾವುದಾದ್ರೂ ಆಗ್ಬೋದು, ನಮಗೆ ಬೇಕಾಗಿರೋ ಅಂಥದ್ದನ್ನು ಪೂರಕವಾಗಿ ನಾವು ಮಾಡ್ಕೋಬೋದು. ಇದರಲ್ಲಿ ಗ್ಲೂಕೋಸು ಇರುತ್ತೆ, ಕಾರ್ಬೋಹೈಡ್ರೇಟು ಆಯಿತು, ಅದ್ರ ಜೊತೆಗೆ ಪೋಷಕಾಂಶಗಳು ಆಯಿತು, ಆಮೇಲೆ ಖನಿಜಾಂಶಗಳು ಸಿಕ್ತು, ಜೊತೆಗೆ ಈ ಬ್ಯಾಕ್ಟೀರಿಯಾಗಳು ಏನಿರುತ್ತೆ ಅದನ್ನೇ ಪರಿವರ್ತನೆ ಮಾಡಿಬಿಟ್ಟಿರುತ್ತೆ. ಮಾಡಿ ಅದನ್ನು ಪ್ರೊಪಿನೇಟ್, ಅಸಿಟೇಟ್, ಬ್ಯೂಟರೇಟ ಮಾಡಿ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳು ಅದರಿಂದ ಬಿಡುಗಡೆಯಾಗಿ, ಇದ್ರ ಜೊತೆಗೆ ನೋಡಿ ನಾವು ಕೆಲವೆಲ್ಲ ಹಾಕ್ತೀವಿ, ಈ ಕರಿಬೇವಿನ ಸೊಪ್ಪು ಹಾಕ್ತೀವಿ, ಅದರಲ್ಲಿರುವಂಥ ಅಂಶಗಳು ಅದಕ್ಕೆ ಸೇರ್ತು. ಆಮೇಲೆ ಒಗ್ಗರಣೆ ಈ ಥರದ್ದು ಏನೇನೋ ನಾವು ಹಾಕ್ತೀವಲ್ಲ, ಶುಂಠಿ, ಜಿಂಜರ್ ಆಲ್ ಇರುತ್ತೆ ಶುಂಠಿಯಲ್ಲಿ. ಇವೆಲ್ಲ ಏನು ಅಂತಂದರೆ ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ನಮಗೆ ಯಾವುದೇ ರೀತಿಯ ನಮ್ಮ ದೇಹದಲ್ಲಿರುವಂಥ ವಿಷಗಳನ್ನು ನಿರ್ವಿಷಯುಕ್ತ ಮಾಡೋಂಥದ್ದು. ಹಾಗಾಗಿ ಈವನ್ ಈಗ ಮೆಣಸಿನಕಾಯಿ ಇದೆಯಲ್ಲ, ಅದು ಸಹ ನಮಗೆ ತುಂಬ ಒಳ್ಳೆಯದು. ಕರಿಮೆಣಸಲ್ಲಿ ಬೇರೆ ಒಂದು ರಾಸಾಯನಿಕ ಇದೆ, ಪೆಪರಿನ್ ಇದೆ, ಹಸಿ ಮೆಣಸಿನಕಾಯಿಲಿ ಬೇರೆ ಇದೆ, ಒಣ ಮೆಣಸಿನಕಾಯಿಲಿ ಬೇರೆ ಇದೆ. ಇದು ಆರ್ಥ್ರೈಟಿಸ್, ನಮಗೆ ಜಾಯಿಂಟ್ ಪೇನ್ ಎಲ್ಲಕ್ಕೆ ಒಣಮೆಣಸಿನಕಾಯಿಯಲ್ಲಿರುವ ರಾಸಾಯನಿಕ ಅಂಶ ಒಳ್ಳೆಯದು ಅಂತ ಬಹಳಷ್ಟು ರಿಸರ್ಚ್ ತಿಳಿಸುತ್ತೆ. ಹಾಗಾಗಿ ಇದನ್ನೆಲ್ಲ ನಮ್ಮ ಹಿರಿಯರು ಅವರಿಗೆ ಗೊತ್ತಿಲ್ಲದಂತೆ ಬಳಕೆ ಮಾಡ್ತಾಯಿದ್ರು, ಮಾಡ್ಕೊಂಡು ಅಳವಡಿಸ್ಕೊಂಬಿಟ್ಟಿದ್ರು. ಅದು ಅವರ ಒಂದು ಜ್ಞಾನ ಆ ಥರ ಇತ್ತು, ಅಗಾಧವಾದ ಜ್ಞಾನ. ಸಿಂಪಲ್ ಆಗಿ ಅಡಿಗೆ ಮನೆಯಲ್ಲೇ ಒಂದು ಪ್ರಯೋಗ ಶಾಲೆ ಅಂತ ಮಾಡ್ಕೊಂಡು ಅವರೇ ವಿಜ್ಞಾನಿಗಳು. ಇವ್ರನ್ನ ನೋಡಿ, ಅಜ್ಜಿಯನ್ನು ಬಯೋ ಹ್ಯಾಕರ್ ಅಂತ ನಾವು ಕರಿಬೋದು. ಈಗ ಹ್ಯಾಕರ್ಸ್ ಅಂತ ನಾವು ಮಾತಾಡ್ತೀವಿ, ಈ ಕಂಪ್ಯೂಟರ್ ಇದನ್ನು ಆ ಸಿಸ್ಟಮ್ನ ಹ್ಯಾಕ್ ಮಾಡಿ, ಅಂದರೆ ಅವ್ರಿಗೆ ಪೂರ ಸಿಸ್ಟಮ್ ಬಗ್ಗೆ ಗೊತ್ತಿರುತ್ತೆ. ಈಗ ನೀವು ಒಂದು ಸಿಸ್ಟಮ್ ಬಗ್ಗೆ ತುಂಬ ಚೆನ್ನಾಗಿ ಅಗಾಧವಾದ ಜ್ಞಾನ ಇದ್ದು ಅದರಲ್ಲಿ ಯಾವುದನ್ನು ವೇರಿಯೇಷನ್ ಮಾಡಿದರೆ ನಿಮಗೆ ಏನು ಮಾಡ್ಬೋದು ಅನ್ನೋದು ಗೊತ್ತಿದ್ದವ್ರು ಮಾತ್ರ ಹ್ಯಾಕರ್ ಆಗೋದು. ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮನೆಯಲ್ಲಿರುವ ಅಜ್ಜಿನೇ ಬಯೋ ಹ್ಯಾಕರ್. ಏಕೆಂದರೆ ಆಕೆಗೆ ಗೊತ್ತಿತ್ತು ನಮ್ಮ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ, ನಾನು ಯಾವುದನ್ನು ಹ್ಯಾಕ್ ಮಾಡಿದ್ರೆ ಯಾವ ತೊಂದರೆಗಳನ್ನು ತಪ್ಪಿಸಬಹುದು. ಹೊಟ್ಟೆ ಉಬ್ಬರಿಸ್ಕೊಂಡಾಗ ಶುಂಠಿ, ಮಜ್ಜಿಗೆ, ಕೊತ್ತಂಬರಿ ಸೊಪ್ಪು ಹಾಕಿ ಕುಡಿತಿದ್ರು, ಒಂದು ಪಾನಕ ಥರ ಮಾಡ್ಕೊಂಡು. ಆವಾಗ ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗ್ತಾಯಿತ್ತು. ಅಂದರೆ ಆಕೆ ಗೊತ್ತಿತ್ತು ನಾನು ಎಲ್ಲಿ ಹ್ಯಾಕ್ ಮಾಡಿದ್ರೆ ಯಾವುದು ಥರ ಅದು ಅದರ ಫಲ ಸಿಕ್ಕುತ್ತೆ ಅಂತೇಳಿ. ಹಾಗಾಗಿ ನಾವು ಆಕೆನ ಬಯೋ ಹ್ಯಾಕರ್ ಅಂತಲೇ ಕರಿಬೋದು. ನೂರಾರು ವರ್ಷಗಳ ಹಿಂದಿನ ಇದೆಲ್ಲ ಅಭಿವೃದ್ಧಿ ಆಗಿತ್ತು. ಹೌದು, ಇನ್ನೂ ಎಷ್ಟು ಹಿಂದಿನ ಇತಿಹಾಸ ಇದಕ್ಕೆ. ಹೌದು, ಇದೇನೆಂದರೆ ವಿತ್ ಎಕ್ಸ್ಪೀರಿಯನ್ಸ್ ಇದು ಮಾಡಿದ್ರೆ ಈ ಥರ ಫಲಿತಾಂಶ ಸಿಕ್ಕುತ್ತೆ ಅನ್ನೋದನ್ನು ಅವರ ಒಂದು ಅನುಭವದ ಆಧಾರದ ಮೇಲೆ ಕಂಡುಕೊಂಡು ಅದನ್ನು ತಲತಲಾಂತರದಿಂದ ಅದನ್ನು ಒಂಥರ ಬಾಯಲ್ಲೇ ಹೇಳ್ಕೊಟ್ಟು ನಾಲೆಡ್ಜಿನ ಟ್ರಾನ್ಸ್ಫರು ಅಜ್ಜಿ ಮಗಳಿಗೆ, ಮಗಳು ಮೊಮ್ಮಗಳಿಗೆ, ಮೊಮ್ಮಗಳು ಮರಿ ಮಗಳಿಗೆ, ಈ ಥರ ಅದು ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇದೆ. ಬಟ್ ಇವಾಗ ಎಲ್ಲೋ ಒಂದು ಕಡೆ ಆ ಟ್ರಾನ್ಸ್ಫರ್ ನಿಂತೋಗ್ತಾ ಇದೆ ಅಂತ ಅನ್ಬೋದು. ಈ ಥರ ಇದರ ಹಿಂದೆನೂ ಒಂದು ವೈಜ್ಞಾನಿಕತೆ ಇದೆ ಅಂತ ಹೇಳ್ಬೋದು. ನಿಜ, ಭಾಳ ಅದ್ಭುತವಾಗಿ ಹೇಳಿದ್ರು ಮೇಡಮ್. ಈ ಪ್ರೋಬಯೋಟಿಕ್ ಫುಡ್ ಯಾವ ರೀತಿ ಮಡಕೆ ಇದು ಅಲ್ಲಿ ತಯಾರಾಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಈ ಮಡಕೆಯ ಮಣ್ಣು ಮತ್ತು ಅದರ ರಚನೆ ಮತ್ತು ಅದರಲ್ಲಿ ಇಡುವ ಆಹಾರದಿಂದಾಗಿ ಯಾವ ರೀತಿಯಾಗಿ ಅದು ಒಳ್ಳೆಯ ಒಂದು ತಂಪಾಗಿ ಇಡುತ್ತೆ. ವಾತಾವರಣದ ಒಂದು ಇದನ್ನ ಹೀರ್ಕೊಂಡು ತಂಪಾಗಿ ಇಡೋಂಥದ್ದು. ಈಗಲೂ ನೋಡಿ, ಮಡಕೆಯಲ್ಲಿ ಇಟ್ಟಂಥ ನೀರಿದೆಯಲ್ಲ, ಬಿಸಿಲು ಹೊರಗಡೆ ಎಷ್ಟೇ ಇರಲಿ ನೀವು ತಂಪು ಇರುತ್ತೆ, ಅದು ಕೂಲಾಗಿ ಕೋಲ್ಡ್ ಅಂತ ಅನ್ಸುತ್ತೆ. ಹಾಗಾಗಿ ಆಹಾರ ಫ್ರಿಜ್ಜಲ್ಲಿ ಇಟ್ಟಂಗಿರುತ್ತೆ ನೀವು ಮಡಕೆ ಒಳಗಡೆ ಇಟ್ಟಾಗ, ಅಲ್ವಾ? ಮೊದಲು ಎಲ್ಲಿ ರೆಫ್ರಿಜರೇಟರ್ ಇತ್ತು, ಈ ಮಡಕೆಗಳಲ್ಲೇ ಇಡ್ತಾ ಇದ್ರು, ಏನೂ ಆಗ್ತಾ ಇರಲಿಲ್ಲ ಅಲ್ವಾ? ಕರೆಕ್ಟ್ ನಿಜ. ಹಾಗಾಗಿ ಅದರ ಉಪಯೋಗ ಮತ್ತೆ ಈಗ ಟ್ರೆಂಡ್ ಆಗ್ತಾ ಇದೆ. ಜನ ಅದರ ಮಹತ್ವವನ್ನು ಅರಿತುಕೊಳ್ಳುವಂಥದ್ದು ಪಾಸಿಟಿವ್ ಲಕ್ಷಣ ಅಂತಾನೆ ಹೇಳಿ. ಅಂದ್ರೆ ಅದ್ರ ಬಳಕೆ ಸ್ವಲ್ಪ ಕಷ್ಟ ಆಗಿರೋದ್ರಿಂದ, ಹೌದೌದು, ಒಂದೇ ಅಂದ್ರೆ ಬಿದ್ರೆ ಹೊಡೆದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾಜೂಕಾಗಿ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳ್ತಾರೆ. ನಾನು ಸಾಂಗ್ ಇಡಬೇಕಾಗ್ತದೆ, ಹೊರತು ಬಿಟ್ಟರೆ ಅದರದ್ದು ಉಪಯೋಗ ನೋಡಿದ್ರೆ ಖಂಡಿತವಾಗಿ ಇದು ಸಣ್ಣದು ಅಂತ ಅನ್ಸುತ್ತೆ ನನಗೆ, ಏನು ಕೇರ್ ಮಾಡುವಂಥದ್ದು. ಸೊ ಹಾಗಾಗಿ ಇದರ ಉಪಯೋಗವನ್ನು ಮತ್ತಷ್ಟು ಮಂದಿ ಪಡ್ಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ವೈಜ್ಞಾನಿಕ ವಿಚಾರವನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ
ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.